ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳು ಕಾಯ್ತಾ ಇರುವಂಥದ್ದು ಏನಕ್ಕಪ್ಪ ಅಂತಂದರೆ ಯಾವಾಗಿಂದ ನಮಗೆ ಎಕ್ಸಾಮ್ ಟೈಮ್ ಟೇಬಲ್ ಯಾವಾಗ ಕೊಡ್ತಾರೆ. ಸೊ ಅದು ಡೇಟು ಈಗ ಫೈನಲ್ ಆಗಿ ಪ್ರತಿಯೊಂದು ಸಬ್ಜೆಕ್ಟ್ನ ಡೇಟ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಈ ಆರ್ಡರ್ ಪ್ರಕಾರ ನೋಡಿ, ಇದು ಬಂದಿರುವಂಥದ್ದು 21/11/2025. ನೀವು ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ವಿತೌಟ್ ಆರ್ಡರ್ ನಾನು ಹೇಳೋಕ್ಕಾಗಲ್ಲ. ಆರ್ಡರ್ ಬಂದಮೇಲೆ ನಿಮ್ಮ ಕೈಲಿ ಯಾವಾಗ ಹಾಲ್ ಟಿಕೆಟ್ ಸಿಗುತ್ತೋ ಆವಾಗಲೇ ನಿಮಗೆ ಎಕ್ಸಾಮ್ನ ಟೈಮ್ ಟೇಬಲು ಕರೆಕ್ಟಾಗಿ ಸಿಕ್ಕಿದಂಗೆ. ಅಲ್ಲಿವರೆಗೂ ಇರುವಂತಹ ಊಹಾಪೋಹಗಳನ್ನ ನೀವು ಯಾವುದು ನಂಬಕ್ಕೆ ಹೋಗಬಾರ್ದು. ಅನ್ನೆಸರಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ನೀವು ಸ್ಟಡಿ ಮಾಡೋಕ್ಕೆ ಏನು ಇದು ಮಾಡ್ತೀರೋ ಓದ್ತಾ ಇರಬೇಕು. ಮತ್ತು ಪರ್ಟಿಕ್ಯುಲರ್ಲಿ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಓನ್ಲಿ ಫಾರ್ 25 ಸೀರೀಸ್ನ ಎಕ್ಸಾಮ್ನ ಟೈಮ್ ಟೇಬಲ್ ಮಾತ್ರ ಇದರಲ್ಲಿದೆ. 20 ಸೀರೀಸು 20 ಮತ್ತು 15 ಮತ್ತು 3, 9 ಅಂದರೆ ಇದರಲ್ಲಿ ನೋಡಿದ್ರೆ C3, C9, C15, C20 ಇದೆಲ್ಲ ನಿಮಗೆ ಹಾಲ್ ಟಿಕೆಟಲ್ಲೇ ಮೆನ್ಷನ್ ಮಾಡಿರ್ತಾರೆ ಮತ್ತು ಕಾಲೇಜುಗಳಲ್ಲಿ ಸಿಗುತ್ತೆ. ಈಗ EMS ಅಂದರೆ C25 ಮಾತ್ರ ಈಗ ನಿಮಗೆ ವೇಳಾಪಟ್ಟಿನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಓಕೆನಾ? ಸೊ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಇಲ್ಲಿರೋ ಸ್ವಲ್ಪ ಮ್ಯಾಟ್ರನ್ನ ಹೇಳ್ಬಿಡ್ತೀನಿ ನಿಮಗೆ. ಸೊ ಏನಪ್ಪ ಅಂತಂದರೆ, ಮುಂದುವರೆದು ನವಂಬರ್ ಡಿಸೆಂಬರ್ 2025 ಡಿಪ್ಲೊಮಾ ಸೆಮಿಸ್ಟರ್ ಪರೀಕ್ಷೆಗಳ ನಿಗದಿತ ಶುಲ್ಕ ಪಾವತಿಸಿ ನೋಂದಾಯಿಸಿರುವ ಅಭ್ಯರ್ಥಿಗಳ ವಿವರಗಳ ಬಂದಿದೆ. ಅಂದರೆ ಯಾರೆಲ್ಲ ಫೀಸ್ ಕಟ್ಟಿರ್ತಾರೋ ಅವ್ರಿಗೊಂದು ಫೈನಲ್ ಹಾಲ್ ಟಿಕೆಟ್ ಇಶ್ಯೂ ಮಾಡೋಕ್ಕೆ ಒಂದು ಟೈಮ್ ಬಂದಿರುತ್ತೆ. ಒಂದು ವೇಳೆ ಯಾವುದೇ ವಿದ್ಯಾರ್ಥಿಗೆ ಒಂದೇ ಸಮಯದಲ್ಲಿ 2 ವಿಷಯಗಳು ಕಂಡು ಬಂದಲ್ಲಿ ಸಂಬಂಧಪಟ್ಟ ಪ್ರಾಂಶುಪಾಲರ ಕೂಡಲೇ ಕಾರ್ಯದರ್ಶಿಗಳ ತಾಂತ್ರಿಕ ಶಿಕ್ಷಣ ಮಾಡಿಯವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಬೇಕು. ಅಂದರೆ ಇದು ಕೂಡ ಒಂದು ವೇಳೆ ಅಕಸ್ಮಾತ್ ಈಗ C20 ಏನಾದರೂ 2 ಸಬ್ಜೆಕ್ಟ್ ಒಂದು ದಿನ ಬಂದು ಮಿಸ್ ಆಗಿ ಬಂದಿದ್ದರೆ ಅದನ್ನು ಮತ್ತೆ ನೀವು ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಆ ಥರ ಏನೋ ಕ್ಲಾಶಸ್ ಇದ್ದರೆ ಮತ್ತೆ ಅದನ್ನು ಸ್ವಲ್ಪ ಲೀಟ್ರಲ್ಲಿ ಚೇಂಜ್ ಮಾಡ್ತಾರೆ. ಓಕೆನಾ? ಸೊ ಈಗ ನೋಡ್ತಾ ಇದ್ರೆ ನೀವು 25 ಅಂದರೆ ಏನು C25 ಇದೆ, C25 ವಿದ್ಯಾರ್ಥಿಗಳ ಕಂಪ್ಲೀಟ್ ಟೈಮ್ ಟೇಬಲ್ ಇಲ್ಲಿ ಕಾಣಿಸ್ತಿದೆ ನಿಮಗೆ. ಸೊ ಮ್ಯಾಕ್ಸಿಮಮ್ ಸಬ್ಜೆಕ್ಟ್ ನೀವೆಲ್ಲ ನೋಡ್ತಾ ಇದ್ದೀರ. ಈ 16 ಅನ್ನುವಂಥ ಸಬ್ಜೆಕ್ಟ್ ನೋಡಿ, 16th ಡಿಸೆಂಬರ್ 2 to 5 PM. ಸೊ ಎಲಿಮೆಂಟ್ಸ್ ಆಫ್ ಏರೋನಾಟಿಕ್ಸು, ಇಂಟ್ರೊಡಕ್ಷನ್ ಟು ಆರ್ಕಿಟೆಕ್ಚರು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಅಂದರೆ ಸಿವಿಲ್ ಅವ್ರಿಗಿರುವಂತಹ ಸಬ್ಜೆಕ್ಟ್ ಯಾವುದು ಮೊದಲನೇ ಥಿಯರಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಿವಿಲ್ ಅವ್ರಿಗೆ ಒಂದು ಥಿಯರಿ ಇದೆ, ಕರೆಕ್ಟಾ? ಆ ಥಿಯರಿ 16th ಇರುತ್ತೆ. ಅದೇ ರೀತಿ ಇಲ್ಲಿ ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಅಂದರೆ CS ಅವ್ರಿಗೆ ಒಂದು ಥಿಯರಿ ಇದೆ, ಅದು ಕೂಡ 16th ಇದೆ. ಓಕೆನಾ? ಇನ್ನು ಫಂಡಮೆಂಟಲ್ಸ್ ಆಫ್ ಸೆರಾಮಿಕ್ ಅವ್ರಿಗೆ ಒಂದು ಥಿಯರಿ ಇದೆ, ಅದು ಕೂಡ 16th ಇರುತ್ತೆ. ಓಕೆ. ಇನ್ನು ಬಿಸ್ನೆಸ್ ಸ್ಟಡೀಸು ಇಂಗ್ಲೀಷು ಕನ್ನಡ ಬಿಡಿ, ಅದು ಬಂದು ಬೇರೆ ಡೇಟಿಗೆ ಇರುವಂಥದ್ದು. ದಟ್ ಈಸ್ CP ಅವ್ರಿಗೆ ಬರುತ್ತೆ 18th 11th. ಸೊ ನೀವು ಬೇಕಾದ್ರೆ ಸ್ಕ್ರೀನ್ ಮೇಲೆ ಡೀಟೇಲಾಗಿ ನೋಡ್ಕೊಬೋದು. ಇದನ್ನು ನಾನು ಡೌನ್ಲೋಡ್ ಲಿಂಕ್ ಕೆಳಗಡೆ ಹಾಕಿದ್ದೀನಿ, ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಮತ್ತೆ ಅದೇ ಥರನೇ ಅಡ್ವಾನ್ಸ್ಡ್ ಫೈರ್ ಸೇಫ್ಟಿ ಮ್ಯಾನೇಜ್ಮೆಂಟು ಇವೆಲ್ಲ ನೀವು ನೋಡ್ದಿರೋವಂಥದ್ದು. ಮೇಯ್ನಾಗಿ ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ಆ್ಯಂಡ್ ಪ್ರಾಕ್ಟೀಸ್, ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ಮತ್ತು ಪ್ರಾಕ್ಟೀಸ್ ನೋಡ್ತಾ ಇದ್ದೀರಾ. ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, EWSP ಅಂತ ಏನು ಕರಿತೀರೋ ಆ ಸಬ್ಜೆಕ್ಟ್ ಕೂಡ ನಿಮಗೆ 16th ಬರ್ತಾ ಇದೆ. ಸೊ ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ನೋಡ್ತಾ ಇದ್ದೀರಾ, ಅದು ಕೂಡ ನಿಮಗೆ 16th ಇದೆ. ಇನ್ನು ಫಂಡಮೆಂಟಲ್ಸ್ ಫುಡ್ ಸರ್ವಿಸ್ ಎಲಿಮೆಂಟ್ಸು, ಫ್ಯಾಷನ್ನು, ಬೇಸಿಕ್ಸ್ ಆಫ್ ICT, ಲೆದರ್ ಕೆಮಿಸ್ಟ್ರಿ, ಕಾನ್ಸೆಪ್ಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಅದು ಕೂಡ ಅಂದರೆ ಮೆಕ್ಯಾನಿಕಲ್ ಅವ್ರನ್ನ ನೋಡಿ, ಇಲ್ಲಿರುವಂತಹ ಬ್ರಾಂಚಸ್ ಯಾವುದಕ್ಕೆ ಬರುತ್ತೆ ಅಂತ, ಮೆಕ್ಯಾನಿಕಲ್ ಜನರಲ್ಲು, ಹೀಟ್ ಪವರು, ಮೆಕ್ಯಾನಿಕ್ ಇನ್ಸ್ಟ್ರೂಮೆಂಟ್ ಇವೆಲ್ಲ ಬ್ರಾಂಚಸ್ಸು. ಅಂದರೆ ಜನರಲ್ ಆಗಿ ಮೆಕ್ಯಾನಿಕಲ್ನ CME ನೋಡಿ. ಈ CME ಅನ್ನೋ ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜು 2 ವಿಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ 2 ವಿಡಿಯೋ ನೋಡಿಕೊಂಡ್ರೆ ಸಾಕು, ನೀವು ಆರಾಮಾಗಿ ಪಾಸ್ ಆಗ್ಬೋದು. ಸೊ ಅದನ್ನ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ EWSP ಕೂಡ ಇನ್ನು ಸ್ವಲ್ಪ ವಿತಿನ್ ಈ ಮಂತಲ್ಲಿ ಅಪ್ಲೋಡ್ ಮಾಡೋಂಥ ಚಾನ್ಸಸ್ ಇರುತ್ತೆ, ಅದು ಕೂಡ ನೀವು ನೋಡ್ಕೊಬೋದು. ಇಂಟ್ರೊಡಕ್ಷನ್ ಟು ಮೈನಿಂಗು, ಪಾಲಿಮರು. ಇನ್ನು ಪರ್ಟಿಕ್ಯುಲರಾಗಿ ನಮ್ಮ ಸಬ್ಜೆಕ್ಟ್ ಬರೋಣ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ಮೇಯ್ನಾಗಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು ಈ ಎಲ್ಲ ಬ್ರ್ಯಾಂಚ್ಗಳಿಗೂ ಇರುತ್ತೆ. ಈ ಎಲ್ಲ ಬ್ರ್ಯಾಂಚ್ಗಳನ್ನ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ದಟ್ ಈಸ್ 13th ಡಿಸೆಂಬರ್ 2 to 5 PM. ಸೊ 13th ಇರುವಂಥದ್ದು. ಸೊ ಒಳ್ಳೆ ಪ್ಲ್ಯಾನ್ ಮಾಡ್ಕೊಬೋದು. ಅಂದರೆ ನಿಮಗಿರುವಂಥ 2 ಥಿಯರಿ ಇದ್ದರೆ, ಮೊದಲನೇ ಥಿಯರಿ ಫಸ್ಟ್ ಈ ಸತಿ ಮ್ಯಾಥ್ಸ್ ಬರುತ್ತೆ. ಮ್ಯಾಥ್ಸ್ ಆದಮೇಲೆ 3 days ಗ್ಯಾಪು. 3 days ಆದಮೇಲೆ 16th ಕೆಲವರಿಗೆ ಮೊದಲನೇ ಥಿಯರಿ ಸಬ್ಜೆಕ್ಟ್. ಅಂದರೆ ನೀವು ಬರೆಯುವಂಥದ್ದು 2 ಥಿಯರಿ ಅಲ್ವಾ, ಈ 2 ಥಿಯರಿಗಳು ಈ ಥರ 3 days ಅಷ್ಟೇ ನಿಮಗೆ ಡಿಫ್ರೆನ್ಸ್ ಇದೆ. ಸೊ ನೀವೆಲ್ಲ SSLC ಥರ ನಮಗೆ ಜಾಸ್ತಿ ಲಾಂಗ್ ಇರುತ್ತೆ ಅಂತ ಅಂದ್ಕೊತಾ ಇದ್ರಿ, ಆ ಥರ ಏನಿರೋದಿಲ್ಲ. ಓಕೆ. ಸೊ ಈಗ C25 ಅವರಿಗೆ ಇರುವಂತಹ ಟೈಮ್ ಟೇಬಲ್ಲು, ಕಂಪ್ಲೀಟ್ ಟೈಮ್ ಟೇಬಲ್ನ ಡೀಟೇಲ್ಸ್ ಇದು. ಇನ್ನು C20 C15 ಬೇಕು ಅಂತಂದರೆ ನೀವು ಕಾಲೇಜುಗಳಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ವೆಯ್ಟ್ ಮಾಡಿ. ನಿಮಗೆ ಬೇಕು ಅಂದರೆ ಯಾರು C20 ಅವರಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಈವ್ನಿಂಗ್ ಒಳಗಡೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ. ಸೊ
ಈಗ ಟೈಮ್ ಟೇಬಲ್ ಅನೌನ್ಸ್ ಮಾಡಾಯಿತು. ಇನ್ನು ಹಾಲ್ ಟಿಕೆಟ್ ವಿಚಾರಕ್ಕೆ ಬಂದರೆ, ಸೊ ಇವತ್ತು ಮ್ಯಾಕ್ಸಿಮಮ್ ಹಾಲ್ ಟಿಕೆಟ್ನ ಇಶ್ಯೂ ಮಾಡ್ತಾರೆ. ಓಕೆನಾ. ಸೊ ಹಾಲ್ ಟಿಕೆಟ್ನ ಇವತ್ತು ಮ್ಯಾಕ್ಸಿಮಮ್ ಇಶ್ಯೂ ಮಾಡ್ತಾರೆ. ಸೋಮವಾರದೊಳಗೆ ನಿಮಗೆಲ್ಲ ಸಿಕ್ಬಿಡುತ್ತೆ. ಇನ್ನು ಪ್ರಾಕ್ಟಿಕಲ್ ಡೇಟ್ಗಳ ಬಗ್ಗೆ ನೀವು ಕೇಳ್ಬೋದು, ಸರ್ ಪ್ರಾಕ್ಟಿಕಲ್ ಡೇಟ್ ಅನೌನ್ಸ್ ಮಾಡಿಲ್ವಲ್ಲ ಅಂತ. ಪ್ರಾಕ್ಟಿಕಲ್ ಡೇಟ್ನ ಇದರಲ್ಲಿ ಕೊಡಲ್ಲ, ನಿಮ್ಮ ಕಾಲೇಜುಗಳಲ್ಲೇ ಅಪ್ಲೋಡ್ ಮಾಡ್ತಾರೆ. ಅಂದರೆ ನಿಮ್ಮ ಕಾಲೇಜ್ ನೋಟಿಸ್ ಬೋರ್ಡಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತಾರೆ. ಯಾಕಂದರೆ ಅದಕ್ಕೆ ಒಂದು ಎಕ್ಸಾಮ್ನರ್ನ ಅಲಾಟ್ ಮಾಡಬೇಕು, ಹೊರಗಡೆಯಿಂದ ಎಕ್ಸಾಮ್ನರ್ಸ್ ಬರ್ತಾರೆ, ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಇಲ್ಲಿ ಮೆನ್ಷನ್ ಮಾಡಲ್ಲ. ಯಾಕಂದರೆ ಸುಮಾರು ಜನ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿರ್ತಾರೆ, ಏನು ಸರ್ ನಮಗೆ ಪ್ರಾಕ್ಟಿಕಲ್ಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿಲ್ವಲ್ಲ ಅಂತ. ಸೊ ಅದು ಫಸ್ಟ್ ಸೆಮ್ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಅಂತ. ಇನ್ನು ಫಸ್ಟ್ ಇಯರ್ ಹುಡುಗರಿಗೆ ಫಸ್ಟ್ ಸೆಮ್ನ ಲ್ಯಾಬ್ ಎಕ್ಸಾಮ್ಸ್ನ ಕಾಲೇಜಲ್ಲೇ ಕೊಡ್ತಾರೆ. ಇಲ್ಲಿ ಕೊಟ್ಟಿರೋದು ಥಿಯರಿ ಸಬ್ಜೆಕ್ಟ್ಸ್ ಮಾತ್ರ. ಸೊ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ರೆ ಟೈಮಿಂಗ್ಸ್ ನೋಡ್ಕೊಳ್ಳಿ. ಎಲ್ಲರಿಗೂ ಇನ್ನೊಂದು ಲಕ್ಕಿಲಿ ಏನಪ್ಪ ಅಂದರೆ ಎಲ್ಲ ಆಫ್ಟರ್ನೂನ್ ಇದೆ. ಅಂದರೆ ಬೆಳಿಗ್ಗೆನೇ ಆತ್ರ ಬಿದ್ದು ಹೋಗಬೇಕು, ಬಸ್ಸಿಗೆ ಹಿಡಿಬೇಕು, ಅವೆಲ್ಲ ಕಷ್ಟಗಳಿಲ್ಲ. ಸೊ ಮಧ್ಯಾಹ್ನ 2 to 5 ಇರೋದ್ರಿಂದ ರಿಲ್ಯಾಕ್ಸ್ ಆಗಿ ಕಾಲೇಜ್ ಹತ್ರ ಹೋಗಿ ಅಥವಾ ನಿಮ್ಮ ಮನೇಲಿ ಓದ್ಕೊಂಡು ಹೋಗಿ ಬರೀಬೋದು. ಓಕೆನಾ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅಂದಾಗೆ ಮ್ಯಾಥಮೆಟಿಕ್ಸ್ನ ಆಲ್ಮೋಸ್ಟ್ ಪಾಸಿಂಗ್ ಪ್ಯಾಕೇಜ್ C25 ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಇದೆ. ಅದ್ರ ಜೊತೆಯಲ್ಲಿ ನೀವು ನೋಡ್ದಂಗೆ ಚಾಪ್ಟರ್ ವೈಸ್ ಮ್ಯಾಟ್ರಿಸಸ್ ಮತ್ತು ವೆಕ್ಟರ್ಸ್ ಈಗ ಅಪ್ಲೋಡ್ ಆಗ್ತಾ ಇದೆ. ವೆಕ್ಟರ್ಸ್ ನೀವು ನೋಡ್ಕೊಬೋದು. ಇವತ್ತಿಂದ ನೀವು ಕುತ್ಕೊಂಡ್ರು ಕೂಡ ಆರಾಮಾಗಿ ಪಾಸ್ ಆಗ್ಬೋದು. ಓಕೆನಾ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.